ಹೊಸಕೋಟೆ ತಾಲೂಕು ಸೂಲಿಬೆಲೆ ಗ್ರಾಮದಲ್ಲಿ ಭಕ್ತ ಕನಕದಾಸರ ಸಂಘದ ವತಿಯಿಂದ ಅದ್ದೂರಿಯಾಗಿ ನಡೆದ ಕನಕ ಜಯಂತಿ. ತಾಲೂಕು ಸೂಲಿಬೆಲೆ ಗ್ರಾಮದ ಕುರುಬರಪೇಟೆಯ ಭಕ್ತ ಕನಕದಾಸರ ಸಂಘದ ವತಿಯಿಂದ ಅದ್ದೂರಿಯಾಗಿ ಕನಕ ಜಯಂತಿ ನಡೆಯಿತು. ಜಯಂತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಮುಖಂಡರುಗಳು ಮಾತನಾಡಿ, ಕನಕದಾಸರು ಜಾತಿ ವ್ಯವಸ್ಥೆ ಹಾಗೂ ಮೌಢ್ಯದ ವಿರುದ್ಧ ಧ್ವನಿಯಾಗಿದ್ದುಕೊಂಡು ತಮ್ಮ ಕೀರ್ತನೆಗಳ ಮೂಲಕ ಸಮಾಜದಲ್ಲಿರುವ ಅಂಕುಡೊಂಕುಗಳನ್ನು ತಿದ್ದುವ ಕೆಲಸ ಮಾಡಿದ್ರು ಎಂದು ಬಣ್ಣಿಸಿದರು. ಕುರುಬ ಜನಾಂಗಕ್ಕೆ ಸಾವಿರಾರು ವರ್ಷಗಳ ಇತಿಹಾಸವಿದೆ. ಆ ಸಮಾಜದ ಕನಕದಾಸರು ಮಹಾನ್ ದಾರ್ಶನಿಕರಾಗಿದ್ದು, ಜನರ ಉತ್ತಮ ಜೀವನಕ್ಕೆ ಪೂರಕವಾದ ಸಂದೇಶಗಳನ್ನು ತಮ್ಮ ಕೀರ್ತನೆಗಳ ಮೂಲಕ ನೀಡಿದ್ರು. ಕನಕದಾಸರ ಕೀರ್ತನೆಗಳನ್ನು ಓದುವ ಕಾರ್ಯವನ್ನು ಪ್ರತಿಯೊಬ್ಬರೂ ಮಾಡಬೇಕು ಎಂದು ಸಲಹೆ ನೀಡಿದ್ರು. ಕುರುಬ ಸಮಾಜವು ಎಲ್ಲರನ್ನೂ ಜೊತೆಯಲ್ಲಿ ಸೇರಿಸಿಕೊಂಡು ಕನಕದಾಸರ ತತ್ವ ಆದರ್ಶಗಳನ್ನು ಮೈಗೂಡಿಸಿಕೊಂಡು ಹೋಗಬೇಕು. ಜೀವನದಲ್ಲಿ ಕನಕದಾಸರ ತತ್ವ ಆದರ್ಶಗಳನ್ನು ಮೈಗೂಡಿಸಿಕೊಂಡು ಉತ್ತಮ ಸಮಾಜವನ್ನು ನಿರ್ಮಾಣ ಮಾಡಬೇಕಾಗಿದೆ. ಕನಕದಾಸರು ತಮ್ಮ ಕೀರ್ತನೆಗಳ ಮೂಲಕ ಸಮಾಜದಲ್ಲಿನ ಜಾತಿ ವ್ಯವಸ್ಥೆ, ಅಸ್ಪೃಶ್ಯತೆ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಕೆಲಸ ಮಾಡಿದ್ರು. ಕನಕದಾಸರ ರೀತಿಯಲ್ಲಿಯೇ ಸಾಕಷ್ಟು ನಾಯಕರು, ಚಿಂತಕರು ದೇಶದಲ್ಲಿನ ಜಾತಿ ವ್ಯವಸ್ಥೆಯನ್ನ ಬುಡ ಸಮೇತ ಕಿತ್ತೊಗೆಯಬೇಕು ಎನ್ನುವ ಸಾಕಷ್ಟು ಪ್ರಯತ್ನಿಸಿದಾದರೂ ನಮ್ಮ ಸಮಾಜದಲ್ಲಿ ಜಾತಿ ವ್ಯವಸ್ಥೆಯನ್ನ ನಿರ್ಮೂಲನೆ ಮಾಡಲು ಸಾಧ್ಯವಾಗಲಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು. गुरु विष्णु गुरुदेव महेश्वर गुरु साक्षात् परब्रह्म भजिसुवाने विजय विनायकने गजमुखने करुणा सागरने विजय ಕದನಗಳು ಕುರುಪತಿ ಅಂಬರೀಷಣ್ಣ ಬಾಗ ಒಂದು ನಿಮಿಷ ಬೇಡ ಹೇಳ್ಬೇಡ್ರಿ ಸ್ವಲ್ಪ ಹಿಂದೆ
देवता रक्षा कारयामि नमस्कार ನೋಡ್ತಾರೆ ಅದೇ ಹಿಂಗ ಓಯ್ 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 ಮನೆನಾದಿನಿಂದು ತಮ್ಮ ಹತ ಕರುಣೆಯ ಕದನ ದೊಡ್ಡ ಕುರುಪತಿದೆಯವ ಹತ ಕೆಡಿಸಿ ಗೆಲುವಾಗ ಮಾಡಿರುವೆ ಪರಿಹರಿಸಿ ಕಾಯೋ ಪ್ರಭುವೆ ಶರಣದಲ್ಲಿ ಶಿರವಾನಿರುವೆ ಧನ್ಯನಾದೆನ ಹರಿಯೇ ಧನ್ಯನಾದೆನ ಬರುತ್ತೆ ನೀನು ಕಳಿಸ್ಬೇಕಲ್ಲ. ಸರ್ ನಿಂತ್ಕೊಳ್ಳಿ ಸರ್. ಹಾಂ ಸರ್. ಸೂಲಿಬೆಲೆ ಕುರುಬರಪೇಟೆ. ನಾನು ಮಹೇಶ್ ಅಂತ SM ಮಹೇಶ್ ಅಂತ ಗ್ರಾಮ ಪಂಚಾಯತಿ ಮೆಂಬರ್ ಆಗಿದ್ದೀನಿ. ಇವತ್ತಿನ ದಿವಸ ನಾವು ಕನಕ ಸಂಘದ ವತಿಯಿಂದ ಇವತ್ತಿನ ದಿವಸ ತುಂಬ ಅದ್ದೂರಿಯಾಗಿ 538ನೇ ಆಚರಣೆ ಮಾಡ್ತಾ ಇದ್ದೀವಿ. ಅನ್ನ ಸಮರ್ಪಣೆ, ದೀಪಾಲಂಕಾರ ಮತ್ತೆ ಕನಕದಾಸರಿಗೆ ವಿಶೇಷ ಪೂಜಾ ಭಜನೆ ಕಾರ್ಯಕ್ರಮವನ್ನು ಕೈಗೊಂಡು ಊರಿನ ಹಿರಿಯರು, ಯುವಕರು, ಹಿರಿಯರು ಎಲ್ಲ ಒಟ್ಟಾಗಿ ಸೇರಿ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೀವಿ. ಸೂಲಿಬೆಲೆಯಿಂದ ಗಣೇಶ್ ಅಂತ ಸ್ಟಾರ್ಟ್ ಮಾಡಬೇಕು. ಸೂಲಿಬೆಲೆ ಕುರುಬರಪೇಟೆ ಕನಕ ಸಂಘದಿಂದ ಕನಕ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀರಿ. ಇದು ಎಲ್ಲ ಯುವಕರು, ಹಿರಿಯರು ಎಲ್ಲ ಒಟ್ಟಾಗಿ ಸೇರಿ ಕನಕ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀರಿ. ಮತ್ತು ವರ್ಷದಿಂದ ಇನ್ನು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೀರಿ. ಈ ಸಲ ಅನ್ನ ಸಂತರ್ಪಣೆ, ದೀಪಾಲಂಕಾರ
ಮತ್ತು ಹೋಮಗಳು ಭಜನೆ ಎಲ್ಲವನ್ನು ಮಾಡ್ಕೊಂಡು ತುಂಬ ಗ್ರ್ಯಾಂಡಾಗಿ ಮಾಡ್ತಾ ಇದ್ದೀರಿ. ವರ್ಷದಿಂದ ವರ್ಷಕ್ಕೂ ಇನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತೇಳಿ ಇದು ಮಾಡ್ತಾ ಇದ್ದೀರಿ. ಎಲ್ಲಾನು ಒಗ್ಗಟ್ಟಾಗಿ ಮಾಡ್ಬೇಕಲ್ಲ, ಕೆಲ್ಸಕ್ಕೆ ಹೋಗ್ತಾರೆ, ರಜೆ ಇರ್ಬೇಕಲ್ಲ, ಅದಕ್ಕೋಸ್ಕರ ರಜೆ ಇರ್ತೈತೆ ಅಂತೇಳಿ ಎಲ್ಲ ಯುವಕರು ಎಲ್ಲ ಜಾಸ್ತಿ ಆಗ್ಬೇಕು ಅಂತೇಳಿ ಒಂದು ದಿವಸ ಭಾನುವಾರ ಏನು ಕಿಟ್ಕೊಂಡಿದ್ವಿ ಅಂತಂದ್ರೆ ನಿನ್ನೆ ಒಂದು ಕಾರ್ಯಕ್ರಮ ಇತ್ತು ಇಲ್ಲಿ. ಆ ಕಾರ್ಯಕ್ರಮದಲ್ಲಿ ಯಾರಿಗೂ ಅಡೆತಡೆ ಆಗಬಾರ್ದು ಅಂತ ಅಂದ್ಬಿಟ್ಟು ನಾವು ಈ ದಿವಸ ಇವತ್ತು ಭಾನುವಾರ ದಿವಸ ಎಲ್ಲರೂ ಯುವಕರು ಇರ್ತಾರೆ, ಎಲ್ಲ ಕೆಲಸ ಕಾರ್ಯಗಳು ಹೋಗಿರೋರೆಲ್ಲರೂ ಪ್ರತಿಯೊಬ್ಬರು ಇರ್ತಾರೆ ಅಂತ ಅಂದ್ಬಿಟ್ಟು ಈ ದಿವಸ ನಾವು ಪ್ರೋಗ್ರಾಮನ್ನು ಏರ್ಪಡಿಸ್ತೀವಿ.